ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ತರದ ಶಾಪಿಂಗ್ ಬ್ಯಾಗ್ಗಳೆಲ್ಲ ನಮ್ಗೆ ಸಿಗತ್ತಲ್ವಾ. ನಾವು ಏನಾದ್ರೂ ಶಾಪಿಂಗ್ ಹೋದಾಗ ಅಥವಾ ಇನ್ಯಾವುದಾದ್ರು ಐಟಮ್ಸ್ ಅನ್ನೆಲ್ಲ ಕೊಂಡ್ಕೊಂಡಾಗ ಈ ತರದ ಬ್ಯಾಗ್ಗಳು ಸಿಕ್ಕಿರತ್ತೆ ನೋಡಿ, ಈ ರೀತಿಯಾದ ಬ್ಯಾಗು. ಸೊ ಇದನ್ನ ರಿಯೂಸ್ ಮಾಡಿಬಿಟ್ಟು ನಾವು ಮಾಡಬಹುದಾದಂತ 2 ವಸ್ತುಗಳನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾನೇ ಈಸಿ. ನೀವು ಬಿಗಿನರ್ಸ್ ಆದ್ರೂ ಕೂಡ ಆರಾಮಾಗಿ ಈ ಒಂದು ವಿಡಿಯೋವನ್ನ ನೋಡ್ಕೊಂಡು ನೀವು ಕೂಡ ಹೊಲ್ಕೊಳ್ಬಹುದು. ಹಾಗಾದ್ರೆ ಹೆಚ್ಚು ತಡ ಮಾಡೋದು ಬೇಡ, ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಒಂದೇ ರಿಕ್ವೆಸ್ಟ್ ಇರುತ್ತೆ. ನೀವೇನಾದ್ರೂ ಮೊದಲನೇ ಸಲ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋವನ್ನ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಅಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ನಮ್ಮನ್ನ ಫಾಲೋ ಮಾಡಬಹುದು. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಾನು ಈ ಶಾಪಿಂಗ್ ಬ್ಯಾಗ್ 2 ಕಡೆಗೂ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಓಪನ್ ಅಪ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಈ ಕೆಳಗಡೆ ಪೋರ್ಷನ್ ಏನ್ ಜಾಯಿಂಟ್ ಇದೆ ಅದನ್ನು ಕೂಡ ಕಟ್ ಮಾಡಿ ಸಪರೇಟ್ ಮಾಡ್ಕೊಳ್ತೀನಿ. ಇವಾಗ ನಮ್ಮ ಹತ್ರ 2 ಪೀಸಸ್ ರೆಡಿ ಆಯ್ತು. ಆಮೇಲೆ ಅದೇ ಅಳತೆಯ ಬಟ್ಟೆಯನ್ನ ತಗೊಂಡಿದ್ದೀನಿ ನಾನಿಲ್ಲಿ. ನಿಮ್ಮ ಹತ್ರ ಯಾವ ಒಂದು ಬೇಡದೇ ಇರುವಂತಹ ಬಟ್ಟೆ ಇದ್ರೆ ಅದನ್ನ ಯೂಸ್ ಮಾಡಬಹುದು. ಈಗ ನಾನು ಅದೇ ಅಳತೆಗೆ ಕಟ್ ಮಾಡ್ಕೊಂಡಿದ್ದಾಯ್ತಲ್ವಾ. ಇವಾಗ ಏನ್ ಮಾಡ್ತೀನಿ ಅಂದ್ರೆ ಕೆಳಗಡೆ ಮೇನ್ ಬಟ್ಟೆ ಇಟ್ಬಿಟ್ಟು ಮೇಲ್ಗಡೆಯಿಂದ ಶಾಪಿಂಗ್ ಬ್ಯಾಗ್ ಅನ್ನ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಓಪನ್ ಜಾಗ ಏನ್ ಕಾಣಿಸ್ತಿದೆಯಲ್ಲ ಅದ್ರ ಸುತ್ತಲೂ ಈ ರೀತಿಯಾಗಿ ಒಂದು ಸ್ಟಿಚ್ ಅನ್ನ ಹಾಕೊಳ್ಬೇಕಾಗುತ್ತೆ. ಇವಾಗ ನಾನು ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಮಧ್ಯದಲ್ಲಿ ಬಟ್ಟೆ ಪಾರ್ಟ್ ಏನಿದೆ ಅದನ್ನ ಈ ರೀತಿಯಾಗಿ ಥ್ರೆಡ್ ಕಟರ್ ಇಂದ ತೆಕ್ಕೊಂಡ್ಬಿಡ್ಬೇಕು. ಅದಾದ್ಮೇಲೆ ಚಿಕ್ಕ ಚಿಕ್ಕ ಕಟ್ಸ್ ಅನ್ನ ಹಾಕೊಂಡು ಈ ಮೇನ್ ಫ್ಯಾಬ್ರಿಕ್ ಅನ್ನ ಈ ಒಂದು ಹೋಲ್ ಮೂಲಕ ಹೊರಗೆ ತೆಗೆದು ಸೆಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಪ್ರೆಸ್ ಸ್ಟಿಚ್ ಅನ್ನು ಕೂಡ ಇಲ್ಲಿ ಹಾಕೊಂಡಿದ್ದಾಯ್ತು. ಇದೇ ಪ್ರಕಾರವಾಗಿ ಇನ್ನೊಂದು ಪಾರ್ಟ್ಗೂ ಕೂಡ ನಾನು ಮಾಡ್ಕೊಂಡಿದ್ದೀನಿ. ಈಗ ಏನ್ ಮಾಡ್ಬೇಕು ಅಂದ್ರೆ ಮೇಲ್ಗಡೆ ಪಾರ್ಟ್ ಓಪನ್ ಏನಿದೆ ಅಲ್ಲಿ ಹೀಗೆ ಡಬಲ್ ಫೋಲ್ಡ್ ಮಾಡ್ಬಿಟ್ಟು ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಇನ್ನೊಂದು ಪಾರ್ಟ್ಗೂ ಸೇಮ್ ಅದನ್ನೇ ಮಾಡಿದ್ರೆ ಆಯ್ತು. ಸೊ ಈ ಒಂದು ಪ್ರಾಜೆಕ್ಟ್ ಮಾಡೋಕೆ ನಿಮಗೆ ಸ್ಪಾಂಜು ಮತ್ತೆ ಜಿಪ್ಪು ರನ್ನರು ಯಾವುದು ಬೇಕಾಗಲ್ಲ. ಕೇವಲ ಒಂದು ಶಾಪಿಂಗ್ ಬ್ಯಾಗು ಮತ್ತೆ ಬೇಡದೇ ಇರುವಂತಹ ಬಟ್ಟೆ ಇದ್ರೆ ಸಾಕು. ಇವಾಗ ನೋಡಿ 2 ಕಡೆಗೂ ನಾನು ಟಾಪ್ ಸ್ಟಿಚ್ ಮೇಲ್ಗಡೆ ಸ್ಟಿಚ್ ಅನ್ನ ಹಾಕೊಂಡಿದ್ದಾದ ನಂತರ ಉಳಿದಿರುವಂತಹ 3 ಕಡೆಗೂ ನೀಟಾಗಿ ಬರೋ ರೀತಿಯಾಗಿ ಒಂದು ಸ್ಟಿಚ್ ಅನ್ನ ಹಾಕೊಳ್ತೀನಿ. ಎಕ್ಸ್ಟ್ರಾ ಬಟ್ಟೆಗಳೆಲ್ಲ ಏನಾದ್ರೂ ಬಂದಿದ್ರೆ ಅದನ್ನ ಕಟ್ ಮಾಡಿ ತೆಗಿತೀನಿ. ಈಗ ಫೈನಲ್ ಹಂತದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಒಂದ್ರ ಮೇಲೆ ಒಂದು ಈ ರೀತಿಯಾಗಿ ಜೋಡಿಸಿ ಇಡುತ್ತಾ 3 ಕಡೆಗೂ ನಾವು ಡಬಲ್ ಸ್ಟಿಚ್ ಅನ್ನ ಹಾಕ್ಬಿಟ್ಟು ಇದನ್ನ ಫೈನಲ್ ಮಾಡಬೇಕು. 3 ಕಡೆಗೂ ಇದೇ ರೀತಿಯಾಗಿ ನಾನು ಸ್ಟಿಚ್ ಅನ್ನ ಹಾಕೊಳ್ತೀನಿ. ಈಗ 3 ಕಡೆಗೂ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು ನೋಡಿ, ಈ ರೀತಿಯಾಗಿ ಬಂದಿದೆ. ನಿಮ್ಗೆ ಟೈಮ್ ಇದೆ ಅಂತಂದ್ರೆ ಮತ್ತೆ ನೀವು ಪೈಪಿಂಗ್ ಹಾಕಿ ಕೂಡ ಫಿನಿಶ್ ಮಾಡಬಹುದು. ಈಗ ಏನ್ ಮಾಡ್ತೀನಿ ಅಂದ್ರೆ ತುದಿ ಪಾರ್ಟ್ಗೆ ಸುಮಾರು 1 ಇಂಚ್ ಆಗುವಷ್ಟು ಜಾಗಕ್ಕೆ ಈ ರೀತಿಯಾಗಿ ಒಂದು ಲೈನ್ ಅನ್ನ ಹಾಕೊಳ್ತೀನಿ. ಅದಾದ್ಮೇಲೆ ಆ ಲೈನ್ ಮೇಲೆ ಕರೆಕ್ಟ್ ಆಗಿ ಫೋಲ್ಡ್ ಬರೋ ರೀತಿಯಾಗಿ ಹೀಗೆ ಮಡ್ಚ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಬ್ಯಾಗಿಗೆ ಒಂದು ಬೇಸು ಆಗುತ್ತೆ, ಅದಕ್ಕೋಸ್ಕರ. ಸೊ 2 ಕಡೆಗೂ ಈ ರೀತಿಯಾಗಿ ತುದಿ ಕಡೆ ಡಬಲ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಈಗ ನಾನು ಡಬಲ್ ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಸುಂದರವಾದ ಹ್ಯಾಂಡ್ ಬ್ಯಾಗು ರೆಡಿ ಟು ಯೂಸ್ ಇದೆ. ನೀವು ಸಣ್ಣ ಪುಟ್ಟ ತಿರುಗಾಟಕ್ಕೆಲ್ಲ ಇದನ್ನ ಆರಾಮಾಗಿ ತಗೊಂಡು ಹೋಗಬಹುದು. ಇನ್ನು ಇದು ಮುಗ್ದಿಲ್ಲ, ಫೈನಲ್ ಆಗಿ ಇನ್ನೊಂದು ಕೆಲಸ ಬಾಕಿ ಇದೆ. ಅದೇನಂದ್ರೆ ಈ ತುದಿ ಪಾರ್ಟ್ ಅಂದ್ರೆ ಬಾಟಮ್ ಪಾರ್ಟ್ ನಾವು ರೆಡಿ ಮಾಡಿದ್ವಲ್ಲ ಅಲ್ಲಿ ಈ ರೀತಿಯಾಗಿ ಬಂದಿರುತ್ತೆ. ಅದರ ತುದಿಗೆನೆ ಬರೋ ರೀತಿಯಾಗಿ ಸುತ್ತಲೂ ಒಂದು ಸ್ಟಿಚ್ ಅನ್ನ ಹಾಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ಟಿಚ್ ಕೂಡ ಸ್ಟಿಫ್ ಆಗಿ ಇರುತ್ತೆ ಮತ್ತೆ ಬಾಟಮ್ ಕೂಡ ಸ್ಟಿಫ್ ಆಗುತ್ತೆ. ಬನ್ನಿ ಇವತ್ತಿನ 2ನೇ ವಸ್ತು ಯಾವುದು ಅಂತ ನಾವೀಗ ನೋಡೋಣ. ಹೇಳ್ತಾ ಹೋಗ್ತೀನಿ. ಹಾಗೆ ನಾನು ಈ ಒಂದು ಪ್ರಾಜೆಕ್ಟ್ಗೆ ಈ ಥರದ ಒಂದು ಶಾಪಿಂಗ್ ಬ್ಯಾಗನ್ನು ಬಳಸ್ತಾ ಇರೋದ್ರಿಂದ ಮೊದಲಿಗೆ ಶಾಪಿಂಗ್ ಬ್ಯಾಗ್ 2 ಸೈಡ್ಸನ್ನು ಕಟ್ ಮಾಡಿಕೊಂಡು ಓಪನ್ ಮಾಡಿಕೊಂಡು ನಂತರ ನನಗೆ ಬೇಕಾಗಿರೋ ಅಳತೆಯಲ್ಲಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು ನಂತರ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಟ್ ಮಾಡ್ಕೊಂಡಿದ್ದಾದ ನಂತರ ಇದರ ಅಳತೆ ನಿಮಗೆ ಹೇಳ್ತೀನಿ ನಾನು. ಈಗ ನೋಡಿ, ಈ ಒಂದು ಶಾಪಿಂಗ್ ಬ್ಯಾಗಲ್ಲಿ ಇಷ್ಟು ಪೀಸು ನಾನು ಕಟ್ ಮಾಡಿಕೊಂಡೆ. ಉಳಿದಿರುವಂಥದ್ದು ಮತ್ತೆ ಯಾವುದಾದ್ರು ಪ್ರಾಜೆಕ್ಟ್ಗೆ ಬಳಸ್ತೀನಿ, ಆವಾಗ ಮತ್ತೆ ವಿಡಿಯೋ ಮಾಡ್ತೀನಿ. ಸೊ ಇದರ ಅಳತೆ 9 ಇಂಚು ಅಗಲ ಇದೆ, ಹಾಗೆ 10 ಇಂಚು ಉದ್ದ ಇದೆ. ಈಗ ನಾನಿಲ್ಲಿ ಒಂದು ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಹಾಗೆ 10 ಇಂಚು ಏನಿತ್ತು ಶಾಪಿಂಗ್ ಬ್ಯಾಗು, ಇದು 20 ಇಂಚು ಉದ್ದ ಇರಬೇಕು, ಹಾಗೆ 9 ಇಂಚು ಅಗಲ ಇರಬೇಕು. ಆ ರೀತಿಯಲ್ಲಿ ಡಬಲ್ ಸೈಜಲ್ಲಿ ನಾವು ಈ ಥರದ ಒಂದು ಬ್ಲೌಸ್ ಪೀಸನ್ನು ಇಟ್ಕೊಂಡು, ಅಂದರೆ ನಾನು ಲೆಂತ್ ಡಬಲ್ ತೊಗೊಂಡಿದ್ನಲ್ಲ, ಈ ಥರ ನೆರಿಗೆಗಳನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರನೇ ನಾನಿಲ್ಲಿ ಎಕ್ಸ್ಟ್ರಾ ಅಂದರೆ ಬಟ್ಟೆಯನ್ನು ತೊಗೊಂಡಿರೋದು. ಸೊ ಆ ಒಂದು ಶಾಪಿಂಗ್ ಬ್ಯಾಗು ಬೇಸ್ ಆಗಿಟ್ಕೊಂಡು ಅದ್ರ ಮೇಲೆ ಈ ಒಂದು ಬ್ಲೌಸ್ ಪೀಸನ್ನು ಇಟ್ಕೊಂಡು ಅದೇ ರೀತಿ ನಾನು ನೆರಿಗೆಗಳನ್ನು ತಗೊಳ್ತಾ ಮೇಲ್ಗಡೆ ನಾನು ಫುಲ್ ಸ್ಟಿಚ್ ಅನ್ನು ಹಾಕೊಂಡಿದ್ದಾಯಿತು. ಈಗ ಕೆಳಗಡೆ ಕೂಡ ಅದೇ ರೀತಿ ನೆರಿಗೆಗಳನ್ನು ಏನು ತೊಗೊಂಡಿದ್ದೆ ಅದನ್ನು ನೀಟಾಗಿ ಈ ರೀತಿ ಫಿಟ್ ಮಾಡಿಬಿಟ್ಟು ಮತ್ತೆ ನಾನು ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನು ಹಾಕೊಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ನಮಗೆ ಶಾಪಿಂಗ್ ಬ್ಯಾಗ್ ಒಳ್ಳೆ ಬೇಸ್ ಆಗಿ ವರ್ಕ್ ಆಗುತ್ತೆ. ಅದಾದಮೇಲೆ ಉಳಿದಿರುವಂಥ 2 ಓಪನ್ ಸೈಡ್ಸ್ ಏನಿತ್ತು ಅದನ್ನು ಕೂಡ ಸ್ಟಿಚ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ನಾನು ಒಂದು ಜಿಪ್ ಅನ್ನು ತೊಗೊಂಡಿದ್ದೀನಿ. ಹಾಗೆ ಜಿಪ್ ಅನ್ನು ತೊಗೊಂಡ್ಬಿಟ್ಟು ನೋಡಿ ಈ ಪ್ರಕಾರವಾಗಿ ಅಟ್ಯಾಚ್ ಮಾಡ್ತೀನಿ. ಜಿಪ್ ಅಟ್ಯಾಚ್ ಮಾಡೋದನ್ನ ಇಲ್ಲಿ ಡೀಟೇಲ್ ಆಗಿ ನೋಡ್ಕೊಳ್ಳಿ, ಯಾಕಂದ್ರೆ ಇದು 3 ಜಿಪ್ ಇರುವಂತಹ ಪರ್ಸು. ಹಾಗಾಗಿ ಜಿಪ್ ಅಟ್ಯಾಚ್ ಮಾಡೋದು ಕೂಡ ಸ್ವಲ್ಪ ವಿಭಿನ್ನವಾಗಿ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ವಿಡಿಯೋದಲ್ಲಿ ಕೂಡ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಜಿಪ್ ಅನ್ನು ಈ ಪ್ರಕಾರವಾಗಿ ಸ್ಟಿಚ್ ಮಾಡಿಕೊಂಡು ನಂತರ ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಮೇಲಿನಿಂದ ಮತ್ತೆ ಪ್ರೆಸ್ ಸ್ಟಿಚ್ ಅನ್ನು ಮಾಡಿಕೊಂಡೆ. ಸೊ ಇದೇ ಕ್ರಮದಲ್ಲಿ ಇನ್ನೊಂದು ಜಿಪ್ಪನ್ನು ತಗೊಂಡು, ಅಂದರೆ ಈ ಜಿಪ್ಪನ್ನು ಸ್ಪ್ಲಿಟ್ ಮಾಡೋ ಹಾಗಿಲ್ಲ, ಗಮನಿಸಿ. ಇನ್ನೊಂದು ಜಿಪ್ಪನ್ನೇ ತಗೊಳ್ಬೇಕು. ಅದನ್ನು ತಗೊಂಡು ಇನ್ನೊಂದು ಸೈಡ್ಗೆ ಈ ಥರ ನಾನು ಅಟ್ಯಾಚ್ ಮಾಡಿಕೊಂಡು ಮತ್ತೆ ಪ್ರೆಸ್ ಸ್ಟಿಚ್ ಅನ್ನು ಕೂಡ ಮಾಡಿಕೊಂಡೆ. ಅದಾದಮೇಲೆ 2 ಕಡೆಗೂ ಒಂದೊಂದು ರನ್ನರ್ ಅನ್ನು ಕೂಡ ಇನ್ಸರ್ಟ್ ಮಾಡ್ಕೊಂಡಿದ್ದಾಯಿತು. ಸೊ 2 ಜಿಪ್ಪಿಗೂ ಒಂದೊಂದು ರನ್ನರ್ ಅನ್ನು ಇನ್ಸರ್ಟ್ ಮಾಡಿಕೊಂಡೆ. ನೋಡಿ ಕಾಣಿಸ್ತಿದೆಯಲ್ಲ. ಈಗ ಅದೇ ಅಳತೆಯ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ತಗೊಂಡೆ. ಸೊ ಲೈನಿಂಗ್ ಬಟ್ಟೆಯನ್ನು ತಗೊಂಡ್ಬಿಟ್ಟು ಆಮೇಲೆ ಏನು ಮಾಡಬೇಕಂದ್ರೆ ಈ ಜಿಪ್ ಏನು ಅಟ್ಯಾಚ್ ಮಾಡಿದ್ದೀವಿ ಅದನ್ನೇ ಬೇಸಾಗಿ ಇಟ್ಕೊಂಡು ಲೈನಿಂಗ್ ಬಟ್ಟೆಗೆ ಅಟ್ಯಾಚ್ ಮಾಡೋ ರೀತಿಯಾಗಿ 4 ಕಡೆಗೂ ಸ್ಟಿಚ್ ಅನ್ನು ಹಾಕೊಳ್ಬೇಕು. ಈಗ ಜಿಪ್ಪಿನ ಸಮೇತ ನಮ್ಮ ಲೈನಿಂಗ್ ಬಟ್ಟೆ ಕೂಡ ಅಟ್ಯಾಚ್ ಆಯಿತು. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ.
ಸೊ ಈ ತರ ಆಗಿದೆ ಇವಾಗ. ಈಗ ನೆಕ್ಸ್ಟ್ ಇಲ್ಲಿ ನಮಗೆ ಒಂದು ಪಾರ್ಟಿಷನ್ ಮಾಡ್ಕೊಳ್ಬೇಕಲ್ವಾ, ಇಲ್ಲದ್ರೆ ಒಂದು ಕಡೆ ಹಾಕಿರೋದು ಇನ್ನೊಂದು ಕಡೆ ಹೋಗಿ ಸೇರುತ್ತೆ ಪರ್ಸ್ ಆದ್ಮೇಲೆ. ಹಾಗಾಗಿ ಇಲ್ಲಿ ಪಾರ್ಟಿಷನ್ ಮಾಡೋದಕ್ಕೋಸ್ಕರ ಮಧ್ಯದಲ್ಲಿ ನಾನು ಈ ತರ ಫೋಲ್ಡ್ ಮಾಡ್ಕೊಂಡು ಒಂದು ಲೈನ್ ಅನ್ನು ಮಾರ್ಕ್ ಮಾಡ್ಕೊಂಡೆ. ಆ ಲೈನ್ ಮೇಲೆ ಕರೆಕ್ಟ್ ಆಗಿ ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನು ಹಾಕೊಂಡು ಬರ್ತೀನಿ. ಈಗ ನಾನು ಸ್ಟ್ರೈಟ್ ಸ್ಟಿಚ್ ಅನ್ನು ಹಾಕೊಂಡಿದ್ದಾಯ್ತು. ಇವಾಗ 2 ಪಾರ್ಟಿಷನ್ ಕ್ರಿಯೇಟ್ ಆಯಿತು. ಹಾಗೆ 2 ಪರ್ಸ್ 2 ಜಿಪ್ಪರ್ ಅಂತ ಹಾಕುವಂತ ಪರ್ಸ್ ಕೂಡ ರೆಡಿ ಆಯಿತು. ನೆಕ್ಸ್ಟ್ ನಾನು ಇದು 3 ಜಿಪ್ಪರ್ ಪರ್ಸ್ ಅಲ್ವಾ, ಹಾಗಾಗಿ ಏನು ಮಾಡ್ತೀನಿ, ಒಂದು ಜಿಪ್ ಅನ್ನು ಸ್ಪ್ಲಿಟ್ ಮಾಡ್ಕೊಂಡು ನೋಡಿ, ಈ ಒಂದು ಜಿಪ್ ಏನು ಅಟ್ಯಾಚ್ ಮಾಡಿದೀವಲ್ಲ ಅದರ ಅಡಿಗಡೆಗೆ ಬರಬೇಕು. ಈ ಒಂದು ಹೊಸ ಅಟ್ಯಾಚ್ ಮಾಡ್ತಿರುವಂತ ಜಿಪ್ ಈ ಪ್ರಕಾರವಾಗಿ ಇಟ್ಕೊಂಡು, ವಿಡಿಯೋದಲ್ಲಿ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ, ಆ ಥರ ಇಟ್ಕೊಂಡು ನಾವು ಈ ತರ ಸ್ಟಿಚ್ ಅನ್ನು ಹಾಕೊಳ್ಬೇಕು. ನೋಡಿ ಸ್ಟಿಚ್ ಹಾಕೋದನ್ನು ಕೂಡ ಇಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಈ ಪ್ರಕಾರವಾಗಿ ನಾವು ಇಟ್ಕೊಂಡು 2 ಕಡೆಗೂ ಜಿಪ್ ಅನ್ನು ಅಟ್ಯಾಚ್ ಮಾಡಬೇಕು, ಸ್ಟಿಚ್ ಮಾಡಬೇಕು. ನೋಡಿ ಈ ಥರ ಸ್ಟಿಚ್ ಮಾಡಿದಾಯಿತು. ಇದಾದಮೇಲೆ ನನಗೆ 2 ಸ್ಟ್ರಿಪ್ ಬೇಕು. ಹಾಗಾಗಿ ಅದೇ ಒಂದು ಬ್ಲೌಸ್ ಪೀಸಲ್ಲಿ ಕಟ್ ಮಾಡ್ಕೊಂಡ ಮೇಲೆ ಅದರ ಅಳತೆಯನ್ನು ತಿಳಿಸಬೇಕಂದ್ರೆ ಸುಮಾರು 1.5 ಇಂಚ್ ಆಗುವಷ್ಟು ಅಗಲ ಇದೆ. ಹಾಗೆ ಉದ್ದ ನಾರ್ಮಲ್ 9-10 ಇಂಚ್ ಇದೆ. ಸೊ ಅದನ್ನು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚನ್ನು ಹಾಕೊಳ್ಬೇಕು. ಆಮೇಲೆ ಅದನ್ನು ತಿರುಗಿಸ್ಬಿಟ್ಟು ಮತ್ತೆ ಮೇಲಿನಿಂದ ಒಂದು ಸ್ಟಿಚನ್ನು ಹಾಕಿ ಈ 2 ಜಿಪ್ಪಲ್ಲಿ ಮೇಲ್ಗಡೆ ಅದೇನು ಸ್ಟಿಚ್ ಕಾಣ್ತಿದೆಯಲ್ಲ ಅದು ಕಾಣಿಸಬಾರ್ದು, ಆ ಥರ ಕವರ್ ಆಗೋ ರೀತಿಯಾಗಿ ನಾವು ಇದನ್ನು ಸ್ಟಿಚ್ ಮಾಡಬೇಕು. ಸೊ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ಫಸ್ಟಿಗೆ ಈ ರೀತಿ ಒಂದು ಸ್ಟ್ರೈಟ್ ಆಗಿ ಒಂದು ಸ್ಟಿಚನ್ನು ಹಾಕೊಳ್ಬೇಕಾಗುತ್ತೆ. ಹೀಗೆ ಒಂದು ಸ್ಟಿಚನ್ನು ಹಾಕೊಳ್ಳೋದು, ಆಮೇಲೆ ಅದನ್ನು ತಿರುಗಿಸ್ಬಿಟ್ಟು ಈ ರೀತಿಯಾಗಿ ಮತ್ತೆ ಒಂದು ಸ್ಟಿಚನ್ನು ಹಾಕೊಳ್ಬೇಕು. ಸೊ ನಾನಿಲ್ಲಿ ಒಂದು ನಿಮಗೆ ಸಣ್ಣದಾಗಿ ತೋರಿಸಿದ್ದೀನಿ ಕೂಡ ಇಲ್ಲಿ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಹೇಳಿ. ಸೊ ಈ ಥರ ಡಬಲ್ ಫೋಲ್ಡ್ ಇತ್ತಲ್ವಾ, ಅಲ್ಲಿ ಈ ಥರ ನಾವು ಒಂದು ಸ್ಟ್ರೈಟ್ ಸ್ಟಿಚನ್ನು ಹಾಕೊಂಡು ಆಮೇಲೆ ಉಲ್ಟಾ ತಿರುಗಿಸ್ಬಿಟ್ಟು ಮತ್ತೆ ಇದು ಜಿಪ್ ಮೇಲೆ ನಮ್ಮ ಸ್ಟಿಚ್ ಬರಬಾರ್ದು, ಆ ಥರ ನೋಡಿಕೊಂಡು ಇದರ ಲುಕ್ ಕೂಡ ಹಾಳಾಗಬಾರ್ದು, ಆ ಥರ ಮಾಡಿಕೊಂಡು ನಾವು ಸ್ಟಿಚನ್ನು ಹಾಕೊಳ್ಬೇಕಾಗುತ್ತೆ. ಸೊ ಈ ಥರ 2 ಕಡೆಗೂ ನಾನು ಇದೇ ಒಂದು ಸ್ಟ್ರಿಪ್ಪನ್ನು ಯೂಸ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಮತ್ತೆ ಆಮೇಲೆ ಏನು ಮಾಡಬೇಕು ಅಂದರೆ ಉಲ್ಟಾ ತಿರುಗಿಸ್ಬಿಟ್ಟು ಇದೇ ರೀತಿಯಾಗಿ ಮತ್ತೆ ತುದಿವರೆಗೂ ಸ್ಟಿಚನ್ನು ಹಾಕೊಳ್ಬೇಕು. ಈಗ ನೋಡಿ ಈ ಥರ ರೆಡಿ ಆಯಿತು. ಈಗ ನಾನು ಇದಕ್ಕೆ ರನ್ನರ್ ಅನ್ನು ಕೂಡ ಇನ್ಸರ್ಟ್ ಮಾಡ್ಕೊಳ್ತೀನಿ. ನೋಡಿ ಈ ತರ ರನ್ನರ್ ಕೂಡ ಇನ್ಸರ್ಟ್ ಆಯಿತು. ಸೊ ಈಗ 3 ಜಿಪ್ಪು 3 ರನ್ನರು ಎಲ್ಲವನ್ನು ಹಾಕಿದಾಯಿತು. ಈಗ ಇಲ್ಲಿ ಎಕ್ಸ್ಟ್ರಾ ಕಾಣ್ತಿರುವಂಥ ಜಿಪ್ಪು ಮತ್ತೆ ಬಟ್ಟೆ ಏನಾದರೂ ಇದ್ದರೆ ಅದನ್ನೆಲ್ಲ ಕಟ್ ಮಾಡಿ ತೆಕೊಂಡ್ಬಿಡಬೇಕು. ಹಾಗೆ ಈ ಒಂದು ಜಿಪ್ಪನ್ನು ಫಿನಿಶಿಂಗು ನಾನು ಒಳಗಡೆಯಿಂದ ಮಾಡ್ತಾ ಇಲ್ಲ, ಹೊರಗಡೆ ಪೈಪಿಂಗ್ ರೀತಿಯಾದಲ್ಲಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನನಗೆ 2 ಸ್ಟ್ರಿಪ್ ಬೇಕಾಗುತ್ತೆ, ಅಪ್ರಾಕ್ಸಿಮೇಟ್ಲಿ 2.5 ಇಂಚ್ ಆಗಲ್ಲ. ಹಾಗೆ ಈ ಒಂದು ಜಿಪ್ಪು ಉದ್ದ ಏನು ಬರುತ್ತೆ ಅದಕ್ಕಿಂತ 1 ಇಂಚ್ ಆಗುವಷ್ಟು ಉದ್ದ ತಗೊಳ್ಬೇಕು. ಅದನ್ನು ಈ ಸೈಡ್ಸ್ಗೆ ಅಟ್ಯಾಚ್ ಮಾಡಬೇಕು. ಫಸ್ಟಿಗೆ ನಾನು ಸೈಡ್ಸನ್ನು ಹೀಗೆ ಮೊದಲನೇದಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಅದಾದಮೇಲೆ ಈ ಒಂದು ಸ್ಟ್ರಿಪ್ ಏನು ಮಾಡ್ಕೊಂಡಿದ್ನಲ್ಲ ಅದನ್ನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಇಟ್ಕೊಂಡು ನಾನು ಸ್ಟಿಚನ್ನು ಹಾಕೊಳ್ಬೇಕಾಗುತ್ತೆ. ಸೊ ಹಿಂಗೆ ಇಟ್ಕೊಂಡು ನೋಡಿ 2 ಕಡೆಗೂ ಒಂದು ಲಾಕ್ ಸಿಸ್ಟಮ್ ರೀತಿಯಾದ ಪೈಪಿಂಗ್ ಅನ್ನು ಇದಕ್ಕೆ ಮಾಡಬೇಕಾಗುತ್ತೆ. ಸೊ ನೋಡಿ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಈ ತರ ಇಟ್ಬಿಟ್ಟು ಒಂದು ಸ್ಟಿಚ್ ಅನ್ನು ಹಾಕೊಳ್ಬೇಕು. ನೋಡಿ ಈ ತರ ಕಾಣಿಸ್ತಾ ಇದೆ. ಇದನ್ನ ಉಲ್ಟಾ ತಿರುಗಿಸಿದಾಗ ಈ ತರ ಬಂದಿರುತ್ತೆ. ಸೊ ಇದನ್ನ ಮತ್ತೆ ನಾವು ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂಡು ಮತ್ತೆ ಒಂದು ಸ್ಟ್ರೈಟ್ ಸ್ಟಿಚ್ ಅನ್ನು ಹಾಕೊಳ್ಬೇಕು. ಈಗ ನೋಡಿ ಈ ತರ ಇದು ಕಾಣಿಸ್ತಾ ಇದೆ. ಸೊ ಅದೇ ಪ್ರಕಾರದಲ್ಲಿ ಇನ್ನೊಂದು ಕಡೆಗೂ ನಾವು ಫಿನಿಶಿಂಗ್ ಅನ್ನು ಮಾಡ್ಕೊಳ್ಬೇಕು. ಈಗ ನೋಡಿ 2 ಕಡೆಗೂ ಇದೇ ರೀತಿಯಾಗಿ ನಾನು ಪೈಪಿಂಗ್ ಮಾಡಿ ಫಿನಿಶ್ ಮಾಡ್ಕೊಂಡೆ. ಸೊ ಇದನ್ನು ಓಪನ್ ಮಾಡಿ ನೋಡಿದಾಗ ನೋಡಿ ಈ ಥರದ ಒಂದು ಮೇನ್ ಜಿಪ್ಪು ನಮಗೆ ಸಿಗುತ್ತೆ. ಹಾಗೆ ಫ್ರಂಟ್ ಒಂದು ಜಿಪ್ಪು ಬಂದಿದೆ, ಹಾಗೆ ಬ್ಯಾಕ್ ಸೈಡ್ ಕೂಡ ಒಂದು ಜಿಪ್ಪು ಬಂದಿದೆ. ಜಸ್ಟ್ ಒಂದು ಬೇಡದೇ ಇರುವಂಥ ಶಾಪಿಂಗ್ ಬ್ಯಾಗನ್ನು ಬಳಸಿಬಿಟ್ಟು ಮತ್ತೆ ನಮ್ಮ ಹತ್ರ ಹೇಗೋ ಬ್ಲೌಸ್ ಪೀಸ್ಗಳೆಲ್ಲ ಇದ್ದೇ ಇರುತ್ತಲ್ಲ, ಅಥವಾ ಇನ್ಯಾವುದೇ ಬಟ್ಟೆಯನ್ನು ಕೂಡ ಇದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ಈ ರೀತಿಯಾದ 3 ಜಿಪ್ಪರ್ ಪರ್ಸು ರೆಡಿ ಆಯಿತು. ಇದನ್ನು ಮಾಡಿ ನೀವು ಕೂಡ ಯೂಸ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಗಿಫ್ಟ್ ಮಾಡ್ಬೋದು, ಅಥವಾ ಇನ್ಯಾವುದೇ ಒಂದು ಅರಿಶಿನ ಕುಂಕುಮ ಕೊಡೋದಿದ್ರೆ ಅದ್ರ ಜೊತೆಗೆ ಇದನ್ನು ಕೂಡ ಸೇರಿಸಿ ಕೊಡ್ಬೋದು. ನೀವು ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಫಸ್ಟ್ ಒಂದು ಮೇನ್ ಜಿಪ್ಪಲ್ಲಿ ದುಡ್ಡನ್ನು ಇಟ್ಟೆ, ಹಾಗೆ ಇಲ್ಲಿ ಮೊಬೈಲ್ ಇಟ್ಟು ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಬ್ಯಾಕ್ ಸೈಡು ನಾವು ಕಾರ್ಡ್ಸನ್ನೆಲ್ಲ ಇಟ್ಕೊಂಡು ಆರ್ಗನೈಸ್ ಮಾಡ್ಕೊಳ್ಬೋದು, ಅಥವಾ ನಮಗೆ ಏನೇನು ಇಟ್ಕೊಳ್ಬೇಕು, ಹೇಗೆ ಇಟ್ಕೊಳ್ಬೇಕು ಅದನ್ನೆಲ್ಲ ಆ ಪ್ರಕಾರವಾಗಿ ಮಾಡ್ಕೊಳ್ಬೋದು. ನೋಡಿದ್ರಲ್ವಾ, ಜಸ್ಟ್ ಒಂದು ಶಾಪಿಂಗ್ ಬ್ಯಾಗ್ ಸಾಕು ಇದನ್ನು ಮಾಡೋದಕ್ಕೆ. ನೋಡಿ ಈ ಥರ ಕಾಣಿಸ್ತಾ ಇದೆ ಫೈನಲ್ ಲುಕ್ಕು. ಇನ್ನೂ ವೈಬ್ರೆಂಟ್ ಆಗಿರುವಂಥ ಬಟ್ಟೆಯನ್ನು ಚೂಸ್ ಮಾಡಿಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ವಾ, ಜಸ್ಟ್ ಒಂದು ಬೇಡದೇ ಇರುವಂತಹ ಶಾಪಿಂಗ್ ಬ್ಯಾಗ್ಗಳಿಂದ ಎಷ್ಟೊಂದು ಯೂಸ್ಫುಲ್ ಪ್ರಾಡಕ್ಟ್ಸ್ ಅನ್ನ ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಡನೆ, ಹೊಸ ಐಡಿಯಾದೊಡನೆ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.